ನಮ್ಮ ಧರ್ಮದರ್ಶಿಗಳಂತ ಸನ್ಮಾನ್ಯ ಗಂಗಣ್ಣ ಬಾಗೇವಾಡಿಯವರೇ, ರೆಹಮಾನ್ ಸಾಬ್ ದೊಡ್ಡಮನಿಯವರೇ, ಹಾಗೂ ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿಗಳೇ, ಹಾಗೂ ಈ ಸಭಾಂಗಣದಲ್ಲಿ ಎಲ್ಲರೂ ಹೋದ ಮೇಲೆ ಉಳಿದಂಥ ಎಲ್ಲ ಗುರು ಹಿರಿಯರೇ, ತಾಯಂದರೆ, ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಧನ್ಯವಾದಗಳು ಹೇಳಿ ಮುಗಿಸ್ಬಿಡ್ತೀನಿ ನಾನು. ಯಾಕಂದ್ರೆ ಈಗ ನೀವು ಕುರ್ಚಿ ಅಷ್ಟೇ ಕಾಣಕತ್ತ, ನಂಗೆ ತಲೆ ಕಾಣವಲ್ಲು. ಈಗ ಹೇಳಿದ್ರಲ್ಲ ನಮ್ಮ ಉಪನ್ಯಾಸಕರು, ಹಂಗಾಗತ್ತೆ ಈಗ ನಂದು. ನೀವು ಒಂದು ಅದು ಈ ಪೆಂಡಾಲ್ದವ್ರಿಂದ ಕುಂತಾರೆ ಈಗ ಅವರು, ಯಾಕೆ ಪೆಂಡಾಲ್ ಯಾವಾಗ ಬಿಚ್ಕೊಂಡು ಹೋಗ್ಬೇಕಂತೇಳಿ ಅವ್ರಿಗೆ ಮಾತಾಡಬೇಕಾಗೈತೆ ನಾನೀಗ. ಆದರೂ ಕೂಡ ಇವತ್ತು ನಿಜವಾಗ್ಲೂ ಭಾಳ ಹೆಮ್ಮೆ ಅನಿಸುವಂಥ ಒಂದು ವಿಷಯ ಏನಂದ್ರೆ, ಪವಿತ್ರವಾದ ಅಣ್ಣ ಬಸವಣ್ಣನವರ ಐಕ್ಯ ಭೂಮಿ ಇದು. ವಿದ್ಯಾಭೂಮಿ, ಐಕ್ಯ ಭೂಮಿ ಅಂತ ನಾವು ಹೇಳ್ತೀವಿ. ಈ ಒಂದು ಪವಿತ್ರವಾದ ನೆಲದ ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿ ನನ್ನ ಮನಸ್ಸಿನಲ್ಲಿ ಬಂದಂಥ ವಿಚಾರವನ್ನು ಇವತ್ತು ಸತ್ಯವಾಗಲು ತಮ್ಮೆಲ್ಲರ ಸಹಕಾರದೊಂದಿಗೆ ಎಲ್ಲ ಸಮುದಾಯದ ಮುಖಂಡರು ಇವತ್ತೇನು ಈ ಕಾರ್ಯಕ್ರಮಕ್ಕೆ ಒಂದು ಕರೆಗೆ ತಾವೆಲ್ಲ ಗೌರವ ಕೊಟ್ಟು ಆಗಮಿಸಿ ಈ ಒಂದು ಪವಿತ್ರವಾದ ತಪೋಭೂಮಿ, ಐಕ್ಯ ಭೂಮಿ, ವಿದ್ಯಾಭೂಮಿ ಆದಂಥ ಈ ಒಂದು ಭೂಮಿಯ ತತ್ವ ಸಿದ್ಧಾಂತವನ್ನು ಇವತ್ತು ನಿಜವಾಗಲೂ ನೀವೆಲ್ಲ ಈ ಒಂದು ಭೂಮಿಯ ಋಣವನ್ನು ಅನುಭವಿಸಿದ್ದೀವಿ ಅನ್ನೋ ಮಾತನ್ನು ನಾನು ಭಾಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಯಾಕಂದರೆ ಈ ಭೂಮಿಯ ತತ್ವ ಸಿದ್ಧಾಂತ ಏನು, ಇವತ್ತು 12ನೇ ಶತಮಾನದಲ್ಲಿ ಬಹುತೇಕ ನಾವು ಎಲ್ಲ ಇತಿಹಾಸವನ್ನು ಓದಿ ತಿಳ್ಕೊಂಡಿದ್ದೀವಿ. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಕಾಯಕವೇ ಕೈಲಾಸ ಅವರು ಬರೆದಂಥ ಒಂದೊಂದು ವಚನ ಇವತ್ತು ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮವು ಅದು ಯಾವುದಯ್ಯ ಅಂತ ಕೇಳಿದರು. ದಯ ಇಲ್ಲದ ಧರ್ಮ ಅದು ಯಾವುದೈತಿ? ಇವತ್ತು ಹಿಂದೂ ಧರ್ಮ ಐತಾ, ಇವತ್ತು ಇಸ್ಲಾಂ ಧರ್ಮ ಐತಾ, ಅಥವಾ ಕ್ರೈಸ್ತ ಧರ್ಮ ಐತಾ, ಇನ್ನು ನಮ್ಮ ಪವಿತ್ರವಾದ ಭಗವದ್ಗೀತೆ ಹೇಳುತ್ತಾ ದಯವಿರುವಂಥದ್ದು ಎಲ್ಲ ಧರ್ಮಗಳದಾವು. ಅದಕ್ಕೆ ಅಣ್ಣ ಬಸವಣ್ಣನು ಹೇಳ್ತಾರೆ, ದಯಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ, ದಯಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ, ಅವರವರ ಭಾವಕ್ಕೆ ಅವರವರ ಭಗತಿಗೆ, ಅವರವರ ಭಾವಕ್ಕೆ ಅವರವರ ಭಗತಿಗೆ ಅವರವರಂತೆ ಇಟ್ಟಿರುವನು ಆ ಶಿವಯೋಗಿ ಅಂತ ಹೇಳ್ತಿರ್ತಾರೆ. ನಾನು ಭಾಳ ಇದನ್ನು ಹೇಳ್ತಾ ಇರ್ತೀನಿ. ಭಾಳ ಮಂದಿ ಭಕ್ತಿ ಬೇರೆ ಇರುತ್ತೆ, ಭಾಳ ಮಂದಿ ವಿಚಾರಗಳು ಬೇರೆ ಇರ್ತಾವೆ. ಯಾಕಂದ್ರೆ ನಮ್ಮ ವಿಚಾರ ಹಿಂಗೈತಿ. ನಮ್ಮ ವೇದಿಕೆ ಮೇಲಿರುವಂಥ ನಮ್ಮ ಎಲ್ಲ ಹಿರಿಯ ಧರ್ಮದರ್ಶಿಗಳು ಇವತ್ತು ನಮ್ಮ ಭಾವ ಭಕ್ತಿ ಇವತ್ತು ಏನೈತೆ ಅಂದ್ರೆ, ಶ್ರದ್ಧೆ ಏನೈತೆ ಅಂದ್ರೆ, ಆ ವಿಶ್ವಗುರು 12ನೇ ಶತಮಾನದ ಅಣ್ಣ ಬಸವಣ್ಣನವರ ಹಾದಿಯಲ್ಲಿ ಪರಂಪರೆಯಲ್ಲಿ ನಡೆಯೋದೇ ಈ ಜನ್ಮದ ಕರ್ತವ್ಯ ಅಂತೇಳಿ ಈ ಕಾರ್ಯಕ್ರಮವನ್ನು ನಾವು ಸರ್ವಧರ್ಮವ್ರನ್ನ ಕಳ್ಕೊಂಡು ಇವತ್ತು ಮಾಡಿದ್ದೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಯಾಕಂದ್ರೆ ನಾವೆಲ್ಲರೂ ಒಡನೆ ಇರುವಂಥದ್ದು ಭಾರತೀಯರು. ನಾವು ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಪವಿತ್ರವಾದ ಗ್ರಂಥ, ಅದು ಭಾರತ ದೇಶದ ಗ್ರಂಥ, ಅದು ನಮ್ಮ ಸಂವಿಧಾನ. ಆ ಸಂವಿಧಾನದ ಅಡಿಯಲ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ನಾವೆಲ್ಲರೂ ಒಂದಾಗದೇ ಇದ್ರೆ ಈ ದೇಶವನ್ನು ಒಡೆಯುತ್ತಿರುವಂಥ ಇವತ್ತು ಪಟ್ಟಬದ್ಧ ಹಿತಾಸಕ್ತಿಗಳು ಇವತ್ತು ಈ ದೇಶವನ್ನು ತುಂಡು ಮಾಡ್ಬೇಕಂತಾರೆ. ಆ ಒಡಿಬಾರದು ಅನ್ನೋದಕ್ಕೆ ಇವತ್ತು ಕೂಡಲ ಸಂಗಮದಲ್ಲಿ ನಡೆದಿರುವಂಥ ವೀರಮಾತೆ ಚೆನ್ನಮ್ಮನವರ ಒಂದು ಜಯಂತಿಯ ಸಾಕ್ಷಿ ಅನ್ನೋ ಮಾತನ್ನ ನಾನು ಈ ವೇದಿಕೆ ಮುಖಾಂತರ ಇವತ್ತು ತಮಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಇವತ್ತು ಬಹಳಷ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಬಂದಿದ್ರು ನನ್ನ ಹತ್ರ, ಕೇಳಿದ್ರೆ ಏನ್ರಿ ಇಲ್ಲೊಂದು ಪೀಠ ಇತ್ತು, ಏನಾತ್ರಿ, ಮುಂದೇನು ಮಾಡ್ತೀರಿ ಅಂತ ಹೇಳಿದ್ರು. ನಮ್ಮ ಹಿರಿಯರು ಹೆಂಗೆ ಅಂತಾರೆ, ನಾವು ಹಂಗೆ ಅಂದ್ವಿ. ನಮ್ಮ ವೇದಿಕೆ ಮೇಲೆ ಅನೇಕ ಹಿರಿಯರದಿರಲಿ, ನಮ್ಮ ನಾಡಗೌಡ ಸಾಹೇಬ್ರದಾರ, ನಮ್ಮ ಅಸೂಟಿ ಸಾಹೇಬ್ರದಾರ, ನಮ್ಮ ಪ್ರಬಣ್ಣ ಹುಣ್ಚಿಕಟ್ಟಿಯವರು ಅದಾರ. ಅವರು ಯಾವ ತತ್ವ ಅಂತಾರೆ ಆ ತತ್ವ. ಯಾಕಂದ್ರೆ ಅವರು ನಾವು ಕೂಡಿ ಈ ಪೀಠವನ್ನು ಮಾಡುವಂಥ ಸಂದರ್ಭದಲ್ಲಿ ಆ ವಿಶ್ವಗುರು ಅಣ್ಣ ಬಸವಣ್ಣನವರ ಒಂದು ಪವಿತ್ರವಾದ ಈ ಭೂಮಿಯಲ್ಲಿ ಆ ಬಸವಣ್ಣನ ತತ್ವದ ಮೇಲೆ ನಮ್ಮ ಪೀಠ ಇರಬೇಕು, ನಾವು ಕೂಡ ಅದೇ ರೀತಿ ನಡೀತೀವಿ ಅನ್ನೋದನ್ನು ಪ್ರಮಾಣ ಮಾಡಿ ನಾವು ಈ ಪೀಠವನ್ನು ಮಾಡಿದ್ವಿ ಬಂಧುಗಳೇ. ಆದರೆ ಪರಿಸ್ಥಿತಿ ಇವತ್ತು ಏನಾಗಿದೆ ಅನ್ನೋದು ತಮ್ಮ ಮುಂದೆ ಎಲ್ಲರ ಮುಂದೆ ಬಿಚ್ಚಿಟ್ಟಂಥ ವಿಷಯ. ನಾವೇನು ಉದ್ದೇಶಪೂರ್ವಕವಾಗಿ ಯಾವುದೇ ಕೈಗೆ ಎತ್ತುವಂಥ ದುಡುಕಿ ನಿರ್ಧಾರವನ್ನು ಮಾಡಿಲ್ಲ. ಭಾಳಷ್ಟು ಮಂದಿ ಹೇಳ್ತಾರೆ ನನಗೆ,
ಮೊನ್ನೆ ಒಬ್ಬರಿಗೆ ಫೋನ್ ಹಚ್ಚಿದ್ದೆ, ನಮ್ಮ ಹಿರಿಯ ನಾಯಕರ ಹೆಸರು ಹೇಳೋದಿಲ್ಲ ಸರ. ನಾನು ಫೋನ್ ಹಚ್ಚಿದ್ದೆ, ಹಿಂಗ್ರಿ ಒಂದು ಕಾರ್ಯಕ್ರಮ ಮಾಡಕತ್ತೀನಿ, ಸರ್ವ ನಮ್ಮ ಸಮುದಾಯಗಳನ್ನು ಕರ್ಕೊಂಡು ನಾವೊಂದು ಕೂಡಲ ಸಂಘದಲ್ಲಿ ವೀರಮಾತೆ ಚೆನ್ನಮ್ಮ ಮತ್ತು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಒಂದು ಮೂರ್ತಿ ಪ್ರತಿಷ್ಠಾನ ಮಾಡೋದ್ರ ಜೊತೆಗೆ ಒಂದು ಚೆನ್ನಮ್ಮನ ಜಯಂತಿಯನ್ನು ಎಲ್ಲ ಸಮುದಾಯದವ್ರನ್ನ ಕರ್ಕೊಂಡು ಮಾಡಬೇಕು ಅಂತೇಳಿ ವಿಚಾರ ಮಾಡಿದಾಗ ನಾನು ಹೇಳಿದಾಗ ಅವ್ರು ಏನು ಹೇಳಿದ್ರು ಅಂದ್ರೆ, ವಿಜಯಾನಂದ ನೀನು ಯಾಕೋ ದುಡುಕಾಕತ್ತಿ ನೋಡಪ್ಪ ಅಂದ್ರೆ. ಅಂದ್ಕೂಳೆ ಯಾಕ್ರಿ ಏನು ದುಡುಕೋದಂದ್ರೆ, ಎಲ್ಲಿ ನೀನು ಹಿಂಗೆ ಹೊಂಟೆ ಅಂದ್ರೆ ಬಸವಣ್ಣ ಬಸವಣ್ಣ ಅಂತ ನೀನು ಹೊಂಟೆ ಅಂದ್ರೆ ನೀನು ಎಲ್ಲಿ ಈ ಸಮಾಜದಾಗ ಒಂಟಿ ಹಾಕಿ ಏನೋ ಅನ್ನೋ ಮಾತನ್ನಂದ್ರೆ ಅಂದ್ರೆ ನಾನು ಒಬ್ಬರ ಹಾಕಿನಿ ಅಂತೇಳಿ, ಒಂಟಿ ಹಾಕಿ ನೀನು ಅಂತಂದ್ರು. ಅದಕ್ಕೆ ನಾನು ಅವ್ರಿಗೆ ಬಂದಾಗ ಉತ್ತರ ಕೊಟ್ಟೆ, ಏನು ನನಗೆ 100 ಜನ್ಮ ಅಂತ ನಾನು ಇಲ್ಲಿ ಹುಟ್ಟಿ ಬಂದಿಲ್ಲ, ಅದ್ರಾಗ ನಾನು ಅಪ್ಲಿಕೇಶನ್ ಹಾಕೊಂಡು ಪಂಚಮಸಾಲೆಗೂ ಹುಟ್ಟಿಲ್ಲ. ನಾನು ಏನು ಅಪ್ಲಿಕೇಶನ್ ಹಾಕಿದ್ದೆ ಪಂಚಮಸಾಲೆಗೆ ಹುಟ್ಟು ಅಂತೇಳಿ, ಹುಟ್ಟುಸ್ ಅಂತೇಳಿ ಯಾರಿಗಾರು ಕೇಳಿದ್ದೆ? ಹಾಂ, ನಾನೇನು ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ. ನನಗೊಂದು ಮಾನವ ಜನ್ಮವನ್ನು ನೀಡ್ಯಾರ. ಅದು ಕಾಶ್ಯಪ್ನವ್ರ ಕುಟುಂಬದಲ್ಲಿ ಇವತ್ತು ನನಗೊಂದು ಭಾಗ್ಯ ಸಿಕ್ಕೈತಿ. ಆ ಕಾಶ್ಯಪ್ನವ್ರ ಕುಟುಂಬದಲ್ಲಿ ಕಾಶ್ಯಪ್ನವ್ರು ಯಾವ ತತ್ವವನ್ನು ಅನುಸರಿಸಿ ಬಂದಿದ್ರು, ಎಲ್ಲ ಜಾತಿ ಜನಾಂಗವನ್ನು ಕರ್ಕೊಂಡು ಯಾವ ರೀತಿ ಒಗ್ಗಟ್ಟಾಗಿ ಈ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿ ಸಚಿವರಾಗಿ ಇವತ್ತು ಜನರ ಸೇವೆಯನ್ನು ಮಾಡಿಸಿದಂಥ ಒಂದು ಕುಟುಂಬದಲ್ಲಿ ನಾನು ಹುಟ್ಟಿದ್ದೀನಿ ಸರ್. ನಾನು ಒಂಟಿ ಆದರೂ ಪರವಾಗಿಲ್ಲ, ನನ್ನ ನಿರ್ಧಾರ ಇದೇ ಇರುತ್ತೆ, ನನ್ನ ಉಸಿರಿರುವವರೆಗೆ ಹಿಂಗೆ ನಡೆಯವ ಅನ್ನೋ ಮಾತನ್ನು ನಾನು ಅವ್ರಿಗೆ ಹೇಳಿದೆ. ಒಂಟಿ ಆದರೂ ಪರವಾಗಿಲ್ಲ. ದೊಡ್ಡವ್ರು ಹೇಳಿದ್ರು, ಪಾಪ ಅವರು ಮಾಜಿ ಶಾಸಕರಾಗಿ ಯಾರಿಗೆ ಸಾಹೇಬರು, ಅವ್ರು ಹೇಳಿದ್ರು ನನಗೆ, ಎಲ್ಲಿ ಒಂಟಿ ಆಗಿಬಿಡ್ತೀನಿ ನೋಡಪ್ಪ ನೀನು ಹಿಂಗೆ ಒಂಟಿ ಅಂದ್ರೆ. ನಾನು ಹಿಂಗೆ ಹೋಗವ, ನಾನು ಯಾರಿಗೂ ಬಗ್ಗ ಮಗನ ಅಲ್ಲ, ಜಗ್ಗ ಮಗನ ಅಲ್ಲ. ಏನು ನನಗೇನು ಮನಸ್ಸಿಗೆ ಬರುತ್ತೆ ಅದು ಮಾನವೀಯತೆಯನ್ನು ಇಟ್ಕೊಂಡು, ಆತ್ಮಸಾಕ್ಷಿಯನ್ನು ಇಟ್ಕೊಂಡು ನಿರ್ಧಾರಗಳನ್ನು ಮಾಡ್ತೀನಿ. ಯಾವತ್ತು ದುಡುಕಿ ನಿರ್ಧಾರ ಮಾಡಿದ್ರು ಅಂತ ಸಣ್ಣ ಕೆಲಸ ನನ್ನ ಜೀವನದಾಗ ಮಾಡಲ್ಲ ಅನ್ನೋ ಮಾತನ್ನು ಕೂಡ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಯಾಕಂದರೆ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ಅದು ಅರ್ಥ ಇರುತ್ತೆ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಿರ್ತಾರೆ, ಉದ್ದೇಶವಿಲ್ಲಾರದೆ ಜೀವಿಸುವುದು, ಗುರಿ ಇಲ್ಲಾರದೆ ಬಾಣವನ್ನು ಹೊಡೆಯುವುದು ಎರಡೂ ಒಂದೇ ಅಂತ. ಉದ್ದೇಶವಿಲ್ಲಾರದೆ ಜೀವಿಸುವುದು, ಗುರಿ ಇಲ್ಲಾರದೆ ಬಾಣ ಹೊಡೆಯೋದು ಹೆಂಗಪ್ಪ? ಉದ್ದೇಶ ಇಲ್ಲಾರದೆ ಜೀವನ ಮಾಡೋದು ಹೆಂಗೆ? ಅದಕ್ಕೆ ಬಂಧುಗಳೇ, ನನ್ನ ಹತ್ರ ಉದ್ದೇಶನೂ ಐತಿ, ನನ್ನ ಹತ್ರ ಗುರಿನೂ ಐತಿ. ಆ ಗುರಿಯನ್ನು ಮುಟ್ಟಾಕ ಯಾವ ಗುರುವಿನ ಅವಶ್ಯಕತೆ ಇಲ್ಲ. ನನ್ನ ಆದ್ಯ ಗುರು, ನನ್ನ ಆತ್ಮಸಾಕ್ಷಿಯಾಗಿ ನಂಬಿರುವಂಥ ಆ ಅನ್ನ ಬಸವಣ್ಣನ ಒಬ್ಬ ಗುರು ಅನ್ನೋ ಮಾತನ್ನು ನನ್ನ ಕೈ ಎತ್ತಿ ಇವತ್ತು ಈ ವೇದಿಕೆಯಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನನಗೆ ಯಾವ ಗುರುವಿನ ಆಶೀರ್ವಾದ ಬೇಕಾಗಿಲ್ಲ. ಇಲ್ಲ, ನಾನು ನಮ್ಮ ಜಗದ್ಗುರು, ನಮ್ಮ ಗುರು ಎಲ್ಲ ಇವರ ಬಸವಣ್ಣವ್ರು. ಆ ಬಸವಣ್ಣ ಒಬ್ಬರ ಸಾಕು ನನಗೆ. ನಾ ಕೈ ಬಿಟ್ಟುಬಿಟ್ಟಿನಿ ನಿನ್ನ ಮ್ಯಾಗ, ನಾನು ನಿರ್ಧಾರನೂ ಮಾಡಿಬಿಟ್ಟೀನಿ. ಯಾವ ಗುರುಗಳು ನಮ್ಮ ಪೀಠಕ್ಕೆ ಆಗಾಗಿಲ್ಲ. ಯಾಕೆ ಇವತ್ತು ಹಾಸ್ಟೆಲ್ ಕಟ್ಟೋಕ್ಕೆ ನಿರ್ಧಾರ ಮಾಡಿದ್ವಿ, ನಿರಂತರ ದಾಸೋಹ ಭವನವನ್ನು ಕಟ್ಟೋದಕ್ಕೆ ನಿರ್ಧಾರ ಮಾಡಿದ್ವಿ. ಇವತ್ತು ಯಾಕೆ ಮಾಡಿದ್ವಿ? ಇಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಬೇಕು, ಇಲ್ಲಿ ಬಡ ಮಕ್ಕಳಿಗೆ, ಎಲ್ಲ ಸಮುದಾಯದ ಮಕ್ಕಳು, ಅದು ಯಾವುದೇ ಜಾತಿ ಜನಾಂಗದವ್ರು ಇರಲಿ, ಎಲ್ಲ ಸಮುದಾಯದವರಿಗೆ. ಯಾಕಂದರೆ ಈ ಪವಿತ್ರವಾದ ನಾಡು ಏನು ಹೇಳುತ್ತಪ್ಪ, ಇದು ಪವಿತ್ರವಾದ ಅನ್ನ ಬಸವಣ್ಣನವರ ಐಕ್ಯ ಭೂಮಿ, ತಪೋಭೂಮಿಯಲ್ಲಿ ನಾವು ಇಲ್ಲಿ ಜಾತಿ ಮಾಡಿದ್ರೆ ಇವತ್ತು ಮೆಚ್ಚತನ ಪರಮಾತ್ಮ, ನಮ್ಮನ್ನು ಮೆಚ್ಚತನ ಪರಮಾತ್ಮ. ಆ ಒಂದು ತತ್ವ ಸಿದ್ಧಾಂತವನ್ನು ಇಟ್ಟುಕೊಂಡು ಇವತ್ತು ನಾವು ವಿದ್ಯಾರ್ಥಿ ವಸತಿ ನಿಲಯವನ್ನು, ಇವತ್ತು ನಿರಂತರ ದಾಸೋಹ ಭವನವನ್ನು ನಾನು ಇವತ್ತೇ ಪ್ರಮಾಣ ಮಾಡಿ ಹೋಗ್ತೀನಿ. ಇನ್ನು ಮೇಲೆ ಯಾವುದೇ ಜಾತಿ ಜನಾಂಗದವರು ಇಲ್ಲಿ ಬಂದರೆ ಅವರಿಗೆ 3 ಹೊತ್ತು ಊಟ ಸಿಗುತ್ತೆ ಅನ್ನೊಂದು ಭರವಸೆಯನ್ನು ಕೂಡ ನಾನು ಇವತ್ತು ಕೊಡೋಕ್ಕೆ ಇಚ್ಛೆ ಪಡ್ತೇನೆ. ದಿನನಿತ್ಯ ಇವತ್ತಿನ ಪ್ರಾರಂಭ. ಇವತ್ತು ಬರೀ ನಾವು ಅಡಿಗೆಲ್ಲ ಹಾಕಿವಂತ ಭಾಳ ಮಂದಿ ನಮ್ಮ ಟೀಕೆ ಮಾಡಬಹುದು. ಯಾಕಂದ್ರೆ ಭಾಳ ಮಂದಿ ದೊಡ್ಡ ದೊಡ್ಡವರು 1,000 ಮಂದಿಗೆ ಹಾಸ್ಟೆಲ್ ಕಟ್ಟಿಬಿಡ್ತೀನಿ ಅಂತ ಹೇಳ್ಯಾರ. ಅದು ಎಂದು ಕಟ್ತಾರೋ, ಈ ವರ್ಷ ಏನು ಹರಿದ್ರೋ ನನಗೆ ಗೊತ್ತಿಲ್ಲ, ಇನ್ನೇನು ಹರಿತಾರೋ ಗೊತ್ತಿಲ್ಲ. ಆದ್ರೆ ಅವರು ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ನನಗಂತೂ ಮನಸ್ಸು ಬಂದೈತಿ, ಎಲ್ಲ ಸಮುದಾಯಕ್ಕೆ ಇವತ್ತು ಇಲ್ಲಿ ವಸತಿ ನಿಲಯವನ್ನು 1 ವರ್ಷದಲ್ಲಿ ನಾನು ಕಟ್ಟಿ ತೋರಿಸ್ತೀನಿ ಅನ್ನೋ ಮಾತನ್ನು ಕೂಡ ಇವತ್ತು ನಾನು ಮಾತನ್ನು ಕೊಡ್ತೀನಿ. ಇದೇನು ಸುಮ್ಮನೆ ಪೂಜೆ ಮಾಡಿ ಕಾರ್ಯಕ್ರಮ ಮಾಡಿ ನಿಮ್ಮ ಕಡೆ ಚಪ್ಪಾಳೆ ಹೊಡಿಸ್ಕೊಂಡು ಹೋಗೋಕ್ಕೆ ನಾವು ಕಾರ್ಯಕ್ರಮ ಮಾಡಿಲ್ಲ. ಏನು ನಾನು ಹೊಗಳಿಸ್ಕೊಳಕ್ಕೆ ಕೂಡ ಕಾರ್ಯಕ್ರಮವನ್ನು ಮಾಡಿಲ್ಲ. ನಾವು ಮಾಡಿದಂಥ ಉದ್ದೇಶ ಬೇರೆ ಇದೆ. ಯಾಕಂದರೆ ಯಾವ ಪವಿತ್ರವಾದ ಭೂಮಿಯಲ್ಲಿ ನಾವು ಇಲ್ಲಿ ಇದ್ದೀವಿ ಅನ್ನೋದನ್ನು ನಾವು ಅರ್ಥೈಸ್ಕೊಂಡು ನಡಿಬೇಕಾಗತ್ತೆ. ಕೆಲವಷ್ಟು ಮಂದಿಗೆ ಅದು ಅರ್ಥನೇ ಇಲ್ಲ. ಈ ವೇದಿಕೆಗೆ ಬಂದು ನಿಮಗೆ ಮಾತಾಡೋದು, ಅಲ್ಲಿ ಹೋಗಿ ಮತ್ತೊಂದು ಹೊಡೆಯೋದು ಮತ್ತೊಬ್ಬರ ಮಕ್ಕಳು.
ಇಲ್ಲಿ ಲಿಂಗಾಯತ ಅಂತ ಹೇಳೋದು, ಅಲ್ಲಿ ಹೋಗಿ ಹಿಂದೂ ಅಂತ ಹೇಳೋದು. ಯಾವ್ರಿ ಇವ್ರು? ಯಾವ ಧರ್ಮದಾಗ ಹುಟ್ಟ್ಯಾರ್ರಿ? ಯಾವ ಧರ್ಮದಾಗ ಹುಟ್ಟ್ಯಾರ್ರಿ ಇವರು? ಗೊತ್ತೇನ್ರಿ ಮಾಂತಗೌಡ್ರ ನಗಾಕತ್ತಿರಲ್ಲ. ಯಾವ ಧರ್ಮದಾಗ ಹುಟ್ಟ್ಯಾರ ಇವರು? ಲಿಂಗಾಯತರ ವೇದಿಕೆಗೆ ಹೋಗಿ ಬೆಂಗಳೂರಾಗ ಲಿಂಗಾಯತರ ಅಂತ ಹೇಳೋದು, ಹೊರಗೆ ಬಂದ್ಕೊಳ್ಳಿ ಮತ್ತೆ ಹಿಂದೂ ಅಂತ ಹೇಳೋದು. ಇದು ಯಾವ ನ್ಯಾಯ? ಯಾವ ಧರ್ಮದಲ್ಲಿ ಹುಟ್ಟಿರಿ? ನಿಮಗೇನು ನಾಚಿಕೆ ಐತೆ? ಹೇಳಕ್ಕೇನು ನಾಚಿಕೆ ಬರುತ್ತಾ? ಯಾವ ತತ್ವದಲ್ಲಿ ನೀವು ಗುರುಗಳಾದ್ರಿ ಅನ್ನೋದನ್ನ ಹೇಳೋದಕ್ಕೆ ನಾಚಿಕೆ ಬರುತ್ತಾ? ತತ್ವವನ್ನು ಕೇಳಿದ್ರೆ ಇವರಿಗೆ ಬರುತ್ತಪ್ಪ. ನಮಗೆ ವಿಜಯಾನಂದ ಕಿಲಿ ಹಾಕಿಸ್ಬಿಟ್ಟ ಮಠ, ವಿಜಯಾನಂದ ಮಠ ಕಿಲಿ ಹಾಕಿಸ್ಬಿಟ್ಟನಂತ. ಯಾಕೆ ಹಾಕಿಸ್ತಾನೆ ಕಿಲಿ? ಯಾರ್ದು ಮಠ? ಜನರು ಮಾಡಿದ್ದ ಮಠ, ಭಕ್ತರು ಮಾಡಿದ್ದ ಮಠ, ಸಮುದಾಯ ಮಾಡಿದ್ದ ಮಠ ಅದು. ನಾವೇನು ಭಕ್ತರಲ್ಲ, ನಾವೇನು ಸಮುದಾಯದವರಲ್ಲ. ಮತ್ತು ಬೇರೆಯವ್ರ? ನಾವು ಅಸೂಟಿಯವ್ರು ಬೇರೆನಾ? ನಾಡಗೌಡ ಸಾಹೇಬರು ಬೇರೆನಾ? ಪ್ರಭುನ ಹುಂಚಿಗಟ್ಟಿ ಸಾಹೇಬರು ಬೇರೆನಾ? ಅವ್ರು ಹೇಳಿದ್ರು ಇಷ್ಟೊತ್ತರ ಏನು ಇವತ್ತು ಏನು ಈ ಜಾಗವನ್ನೇ ಹೆಂಗೆ ಪಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಹೇಳಿದ್ರು. 6 ಎಕರೆ ಭೂಮಿಯನ್ನು ಇಲ್ಲಿ ಒಂದು ಸಮಾಜ ಟ್ರಸ್ಟ್ ಮಾಡಿ, ಪಾಪ ಅಂಥ ವಯಸ್ಸಿನವರು, ಅವರಿಗೆ 90 ವರ್ಷ, ನಮ್ಮ ಅಸೂಟಿ ಸಾಹೇಬರಿಗೆ 80 ವರ್ಷ, ಅಂಥ ವಯಸ್ಸಿನಲ್ಲಿ ಕೂಡ ಈ ಸಮಾಜವನ್ನು ಕಟ್ಟಬೇಕು, ಸಮಾಜವನ್ನು ಜಾತ್ಯತೀತ ತಳ ಹಾದಿ ಮೇಲೆ, ಅನ್ನ ಬಸವಣ್ಣನವರ ಒಂದು ತಳ ಹಾದಿ ಮೇಲೆ ಈ ಸಮಾಜವನ್ನು ನಡೆಸ್ಕೊಂಡು ಹೋಗಬೇಕು ಅಂತೇಳಿ ಗಟ್ಟಿಯಾಗಿ ಅಂತ ಹಿರಿ ಜೀವಿ ನಿಂತಾರ. ನಮಗೇನಾಗೈತಪ್ಪ ಕೆಟ್ಟಬ್ಯಾನಿ ಮಾತುಗೌಡ? ಇನ್ನೂ ವಯಸ್ಸೈತಿಲ್ಲ, ಅರ್ಧಾಗ್ಯಾವ 50, ಹಾಫ್ ಸೆಂಚುರಿ ಹೊಡೆದೀವಿ, ಇನ್ನೂ ಒಂದು ಹಾಫ್ ಸೆಂಚುರಿ ಐತಿ, ನೋಡಾಕ ಕುಂತೀವಿ ಈಗ. ಅದಕ್ಕೆ ಅರಿವು ನಮಗೂ ಆಗೈತಿ, ನಮಗೂ ಅರಿವು ಆಗೈತಿ. ಈಗ ಅರ್ಧ ನೋಡೀವಿ, ಕಾಲು ಬಿದ್ದು ನೋಡೀವಿ, ತಲೆ ಮೇಲೆ ಕಾಲಿಡಿಸ್ಕೊಂಡು ನೋಡೀವಿ ಇಷ್ಟು ದಿವಸ ನಾವು. ಆದ್ರೆ ಅನ್ನ ಬಸವಣ್ಣ ತತ್ವದಲ್ಲಿ ಎಲ್ಲ ಅದಾವ. ಏನು ಕಾಲು ಮುಗಿದು ನೋಡೀವಿ, ಕಾಲು ಹಿಡಿಸ್ಕೊಂಡು ನೋಡೀವಿ. ಇನ್ನು ಮುಂದೆ ಹಿಡಿಸ್ಕೊಳಕ್ಕೆ ನಾವು ದಡ್ರ? ಇನ್ನು ಮುಂದೆ ಹಿಡಿಸ್ಕೊಳಕ್ಕೆ ನಾವು ದಡ್ರು? ನಾವು ದಡ್ರಲ್ಲ. ಇಂದ ಮುಂದೆ ನಮಗೂ ಪ್ರಜ್ಞೆ ಬಂದೈತಿ, ನಮಗೂ ಅರಿವಾಗೈತಿ. ನಾವು ಹೆಂಗೆ ಈ ಜೀವನವನ್ನು ರೂಪಿಸ್ಕೋಬೇಕು ಅನ್ನೋದು ನಮಗೆ ಗೊತ್ತಾಗೈತಿ. ನಾವು ನಮ್ಮ ಮನಸ್ಸು, ನಮ್ಮ ಆತ್ಮಸಾಕ್ಷಿ ಏನು ಹೇಳುತ್ತಾ ಅದನ್ನ ಮಾಡೋರು. ಈ ಉಸಿರಿರೋವರೆಗೂ ಕೂಡ ನಾವು ಎಲ್ಲ ಸಮುದಾಯಗಳನ್ನು ಸೇವೆ ಮಾಡಿ ಅವರಿಗೆ ನ್ಯಾಯವನ್ನು ಕೊಡಿಸುವಂಥದ್ದೇ ನಮ್ಮ ಮುಂದಿನ ಗುರಿ ಅನ್ನೋ ಮಾತನ್ನು ಕೂಡ ನಾನು ಗಟ್ಟಿಯಾಗಿ ಈ ವೇದಿಕೆಯ ಪರವಾಗಿ ಇವತ್ತು ಹೇಳ್ತಾ, ಇವತ್ತು ನಿರಂತರವಾಗಿ ಕೇವಲ ಚೆನ್ನಮ್ಮನ ಜಯಂತಿ ಮಾಡಿ ಬಿಟ್ಬಿಟ್ಟು ನೋಡು ಅಂತ ಅನ್ಬೇಡ್ರಿ. ಇನ್ನು ಮುಂದೆ ಯಾವ ಜಯಂತಿ ನಮ್ಮ ತಾಲೂಕಿನಾಗ ನಡೀತಾವಲ್ಲ, ಅದು ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ಕನಕದಾಸರ ಜಯಂತಿ ಆಗಿರ್ಬೋದು, ವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಆಗಿರ್ಬೋದು, ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿ ಆಗಿರ್ಬೋದು, ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿ ಆಗಿರ್ಬೋದು, ಬಾಬಾ ಜಗಜೀವರಾಮ್ ಅವರ ಜಯಂತಿ ಆಗಿರ್ಬೋದು. ಎಲ್ಲ ಜಯಂತಿಯನ್ನು ಕೂಡ ನಾವು ಎಲ್ಲ ಸಮುದಾಯಗಳನ್ನು ಕರ್ಕೊಂಡೆ ಆ ಜಯಂತಿಯನ್ನು ಇನ್ನು ಮುಂದೆ ನಮ್ಮ ತಾಲೂಕಿನಾಗ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಕೊಡೋಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ನೀವು ಅನ್ಬೋದು ಕೆಲವಷ್ಟು ಮಂದಿ ಟೀಕೆ ಮಾಡ್ತಾರೆ. ನಾಳೆ ನೀನೊಂದಿಷ್ಟು ಮಂದಿ ಬಾಗಲಕೋಟೆಗೆ ಬೈದ್ರು, 10th ಮಾಸ್ಟ್ರು, ಇಲ್ಲಿ ಹುಟ್ಟಿದವರಲ್ಲ, ಏನು ಅಲ್ಲ ಅವರು, ಎಲ್ಲಿ ಹುಟ್ಟಿ ಎಲ್ಲೆಲ್ಲಿ ಏನು ಎಲ್ಲೆಲ್ಲಿ ಗುರುಗಳಾದರು, ಏನೇನಾದರೂ ಪುಣ್ಯಾತ್ಮರು, ಎಲ್ಲೆಲ್ಲಿ ಏಸು ಮನೆ ಕಟ್ಟ್ಯಾರೋ, ಸ್ವಲ್ಪ ದಿವಸದಾಗ ಕೊಡ್ತೀನಿ ಅದನ್ನು ನಾನು ರಿಸಲ್ಟ್ ಕೊಡಕ್ಕೆ ನಿಂತೀನಿ. ನಾನು ಹೇಳಿದ್ನಲ್ಲ, ಈಗ ಅರಿವು ಆಗಿಬಿಟ್ಟದ್ದು ನಮ್ಗೆ 54 ಆಗ್ಯಾವ. ಇನ್ನು ಎಷ್ಟು ವರ್ಷ ಬದುಕ್ತೀವಿ ಅಷ್ಟು ವರ್ಷ ಎಲ್ಲರಿಗೂ ಲೆಕ್ಕ ಸಮೇತ ಬಡ್ಡಿ ಸಮೇತ ಚುಕ್ತಾ ಮಾಡಿ ಹೋಗ್ಲಿಲ್ಲ ಅಂದ್ರೆ ನಾನು ಕಾಶ್ಯಪ್ನವ್ರ ಮಗನ ಅಲ್ಲ ಅನ್ನೋ ಮಾತನ್ನು ಈ ವೇದಿಕೆ ಮುಂಚೆ ಹೇಳೋಕ್ಕೇನಿ. ನೀವು ತಿಳ್ಕೊಂಡ್ರಿ, ಈ ಕಾರ್ಯಕ್ರಮಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಬಂದವರಿಗೆ ಫೋನ್ ಹಚ್ಚಾರ, ನೀವು ಇವತ್ತು ಮುಂಜಾನೆ ಇಲ್ಲೇ ಬಂದ ನಾವು ಪಾಪ ಬಸನಗೌಡ, ಬಾರೋ ಲಿಂಗಸೂರ, ಮಾತೇಶ್ ಪಟ್ಲ, ಇಲ್ಲಿ ಮುಗಲಾಯ ಶರೀಫ್ರದಾರ ಬರ್ರಿ. ಏನು ಅವ್ರಿಗೆ ಫೋನ್ ಹಚ್ಚಾರ ಒಬ್ರು, ಏನಂತ ಅಲ್ಲಾಕೆ ಹೋಗಿನಿ ಕುಡ್ಲ ಸಂಗಮಕ್ಕೆ ಅಂದ್ರಂತ ಅವ್ರಿಗೆ. ಹೌದ್ರಿ, ನಾನು ಇಷ್ಟ ವಿಜಯಾನಂದ ಬೇಕು, ಸಮಾಜ ಬೇಕು ಅಂತ ಬಂದೀನಿ ಅಂತ ಅಂದಂತವ. ಹೋಗ್ಬಾರ್ದು ನೀವು, ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಭಾಳಷ್ಟು ಮಂದಿನ ತಡ್ದಾರ, ಇನ್ನೊಬ್ರು ಬರ್ಬೇಕಾಗಿತ್ತು. ನೀನು ಹೇಳಿದ ಆದರೂ ಅವರಿಗೆ, ನಮ್ಮ ತಾಲೂಕು ಅಧ್ಯಕ್ಷರಿಗೆ ಪಾಪ ಬರ್ರಿ ಸಮಾಜದ ಅಧ್ಯಕ್ಷ ಇದ್ದೀರಿ ಅಂದ್ರೆ ಕೈ ಕೊಟ್ಟರು. ಅವರು ಯಾರಂತ ನಿಮ್ಗೆ ಗೊತ್ತೈತಿಲ್ಲ, ಅವ್ರನ್ನವರು ಕುಂತಾರ. ಗೊತ್ತೈತಿಲ್ಲ ನಿಮ್ಗೆ ಯಾರು ಬಿಟ್ರಂತ? ಇವರೆಲ್ಲ ಅಲ್ಲಿ ಚಾವಿ ಎದಕ್ರಪ್ಪ ಚಾವಿ? ನಿಮ್ಮ ಚಾವಿ ಇಲ್ಲ ನಿಮ್ಮ ತಾಕ? ಚಾವಿ ಐತಿಲ್ಲ ನಿಮ್ಗೆ ಸ್ವಲ್ಪ ಹೊಡ್ಯಾಕ? ನಿಮ್ಮ ತಾಕ ಐತಿಲ್ಲ ನಿಮ್ಮ ಚಾವಿ? ಏನು ಎಲ್ಲರಿಗೆ ಬಾಡಿಗೆ ಕೊಟ್ಟು ಒತ್ತಿ ಇಟ್ಟಿರೆ ಚಾವಿ? ನಿಮ್ಮ ಮನಸ್ಸಾಕ್ಷಿ ಇಲ್ಲ, ನಿಮಗೆ ಆತ್ಮಸಾಕ್ಷಿ ಇಲ್ಲ? ಏನು ಯಾರ ಆಕಾಶದಿಂದ ಇಳಿದು ಬಂದಾದಾರ ಇಲ್ಲಿ? ನಾವು ಯಾರ ಆಕಾಶದಿಂದ ಇಳಿದು ಬಂದಿವ್ರು ಇದೀವೇನು? ಇದೀವನಪ್ಪ?
ಅದಿರನೇ ಯಾರ ಮತ್ತು ಯಾರ ಈಗ ಆಗ್ಯಾರ ಒಂದಿಷ್ಟು ಮಂದಿ ಅವ್ರು ಅನ್ನಕ್ಕೆ ಹೋಗೋದಿಲ್ಲ ಅವ್ರು ಆಗ್ಯಾರಲ್ಲ, ಏನು ಆಕಾಶದಿಂದ ಇಳಿದು ಬಂದಾರ ಅವರು? ನೀವೆಲ್ಲ ಮಾಡಿದ್ದವ್ರನ್ನ ಭಕ್ತರ ಮಾಡಿದವರು, ಸಮುದಾಯದವರ ಮಾಡಿವಲ್ಲ, ನಾವು ಸಮುದಾಯದವರ ಮಾಡೀವಿ, ಭಕ್ತರ ಮಾಡೀವಿ. ಮತ್ತು ಭಕ್ತರನ್ನಾರ್ದ ಮತ್ತೆ ನಾವು ಏನು ಅನ್ಬೇಕಪ್ಪ? ನಮಗೆ ಏನು ಅನ್ಕೊಳ್ಳೋಣ? ಮಾತುಕೊಳ ಹೊಸ ಹೆಸರು ಹೇಳು, ನನಗೂ ಗೊತ್ತಾಗೋಲ್ದು. ಅದಕ್ಕೆ ಬಂಧುಗಳೇ, ನಮ್ಮ ಉದ್ದೇಶಗಳು ಬೇರೆ ಇದಾವೆ, ನಮ್ಮ ವಿಚಾರಗಳು ಬೇರೆ ಅದಾವೆ. ಈ ವಿಚಾರಗಳನ್ನು ವಿಚಾರಕ್ಕೆ ಹೊಂದಲಿಲ್ಲ ಅಂದ್ರೆ ಇದು ಹಿಂಗಾಗದ, ಕೆಲಸ ಕೆಡೋದ, ಅದಕ್ಕೆ ಕೆಲಸ ಕೆಟ್ಟ ಹೋಗ್ಬಿಟ್ಟದ. ಅದಕ್ಕೆ ಏನೇ ಸತ್ಯಾಸತ್ಯ ಆಗೈತಿ, ಯಾರ್ಯಾರು ಏನೆಷ್ಟು ದುಡ್ಡು ಹೊಡೆದಾರ, ಯಾರ್ಯಾರು ಏನೇನು ತಿಂದಾರ, ಎಟ್ಟೆಟ್ಟು ಆಸ್ತಿ ಮಾಡ್ಕೊಂಡ್ರ, ಎಟ್ಟೆಟ್ಟು ಸಂಸ್ಥೆ ಕಟ್ಕೊಂಡ್ರ, ಅವನ ಲೆಕ್ಕ ಸಮೇತ ಬಡ್ಡಿ ಸಮೇತ ಸಮಯ ಬೇಗ ಬರುತ್ತೆ, ಅದನ್ನು ಬಿಚ್ಚಿ ನಿಮ್ಮ ಮುಂದೆ ಇಡ್ತೀನಿ. ಅವಾಗೆಲ್ಲ ನಮ್ಮ ಸಮುದಾಯದವ್ರು ನಿರ್ಧಾರ ಮಾಡಕ್ಕಂತ್ರಿ. ಏನು ನಾನು ಮಾಡೇ ಮಾಡ್ತೀನಿ ಅದನ್ನು. ಯಾಕಂದ್ರೆ ಸುಳ್ಳು ಅಪವಾದ ಹೊರಿಸುವಂಥದ್ದು. ಕಿಲಿ ಹಾಕಿದ್ನಂತ, ಕಿಲಿ ಎಲ್ಲಿ ಕಿಲಿ ಹಾಕಿದ್ವಪ್ಪ? ಗೇಟ್ ಇದ್ದಿದ್ದಿಲ್ಲ, ನಾಯಿ ಹೋಗಿ ಮಕ್ಕೊಂತವಂತ ಇಲ್ಲೇ ಒಬ್ಬ ಹೊಡ್ಕೊಂಡ ನನಗೆ, ಇಲ್ಲೇ ಒಬ್ಬ ಹೋದಾನ, ಇಲ್ಲೇ ಒಬ್ಬ ಮಕ್ಕೊಂಡ ನನ್ನ ಮನ್ಯಾಗ. ಅವು 80 ವಯಸ್ಸು, 80 ವಯಸ್ಸಾದರೂ ಬುದ್ಧಿ ಬರಲಿಲ್ಲ ಅಂತ. ಅದಕ್ಕೆ ಏನು ಮಾಡ್ಬೇಕು? ಅಂಥವ್ರು ಅದಾರ ಸಮಾಜದಾಗ. ಅವ್ರಿಗೆ ಬುದ್ಧಿ ಬರಲಿಲ್ಲ, ನಾ ಏನು ಮಾಡೋಕ್ಕಾಗತ್ತೆ? ಆದ್ರೆ ನಮಗೆ ಬುದ್ಧಿ ಬಂದೈತಿ, ನಮಗೆ ಪ್ರಜ್ಞೆ ಕೊಟ್ರ. ನಮ್ಮ ಗುರು ಯಾರು? ಅಣ್ಣ ಬಸವಣ್ಣನವರು. ಕ್ಲಾಸ್ ಕೊನೆ ಶಬ್ದ ನಾನು ಉಸಿರು ಇರೋವರೆಗೂ ಯಾವನ್ನೂ ಇನ್ನು ಮೇಲೆ ನಾ ಗುರು ಅಂತ ಒಪ್ಕೊಳ್ಳೋದಿಲ್ಲ. ಅದು ನಮ್ಮ ಗುರು ಯಾರಾದ್ರೂ ಇದ್ರೆ ವಿಶ್ವಗುರು ಅಣ್ಣ ಬಸವಣ್ಣನವರು ಒಬ್ಬರೇ ಅನ್ನೋ ಮಾತನ್ನು ಕೊನೆಯದಾಗಿ ಹೇಳಿ, ಇವತ್ತು ತಾವೆಲ್ಲ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ, ವಿಶೇಷವಾಗಿ ಎಲ್ಲ ಸಮುದಾಯದ ಮುಖಂಡರು, ನಮ್ಮ ಹುಬ್ಬಳ್ಳಿ ಇಂತ್ರ ಅಸೂಟಿ ಸಾಹೇಬರು, ನಮ್ಮ MP ನಾರಗೋಡ ಸಾಹೇಬರು, ನಮಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಸರ್, ನೀವು ಬರೋಂಗಿಲ್ಲ ಅಂದ್ಕೂಳೆ. ಸಾರಿ ಸರ್, ಇನ್ನೇನು ಕೇಳ್ತೀನಿ ವೇದಿಕೆಗೆ ಬಹಿರಂಗವಾಗಿ. ನಿಮಗೆ ತಡವಾಗಿ ತಿಳಿಸಿದ್ದಕ್ಕೆ ತಮ್ಮ ಹತ್ರ ಕ್ಷಮೆ ಇರಲಿ. ಆದರೂ ಕೂಡ ಒಂದ ಕರೆಗೆ ಇವತ್ತು ನಮ್ಮ ಗೌರವ ಕೊಟ್ಟು ತಾವು ಕರಡಿ ಸಂಗಣ್ಣವರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ತಮಗೆಲ್ಲರಿಗೂ ಈ ವೇದಿಕೆ ಪರವಾಗಿ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟಿನ ಪರವಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಚೆನ್ನಮ್ಮ, ಜೈ ರಾಯಣ್ಣ.